ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಏನಾಗೈತಿ, ಕಾಲೇಜ್ ಮುಗಿಸಿದ್ವಿ, ಮುಗಿಸ್ಕೊಂಡು ಇಲ್ಲಿ ಬಂದೇವಿ. ವೈವಾ ಇತ್ತು ಇವತ್ತು. ವೈವಾ ಮುಗಿಸ್ಕೊಂಡೆ ಈಗ ನಮ್ಮ ಹುಡುಗ ಊರಿಗೆ ಪ್ಲ್ಯಾನ್ ಹಾಕ್ಯಾರ, ಊರು ಹೋಗೋದಂತ. ಇಲ್ಲಿಂದ ಊರಿಗೆ ಹೊಂಟೇವಿ ಧಾರವಾಡಕ್ಕೆ. ಹೋಗಕ್ಕೆ ಮನಸ್ಸಿಲ್ಲ, ಆದರೂ ಊರು ನಡಿ ಅನ್ನೋಥರ. ನನ್ನ ಫ್ರೆಂಡ್ಸ್ ಮೀಟ್ ಆಗಿಲ್ಲ ಈಗ ಒಂದು 2-3 ತಿಂಗಳಾತ. ಸೊ ಅದಕ್ಕೆ ಹೊಂಟೇವಿ ಇಲ್ಲಿಂದ ಧಾರವಾಡ. ಸಿಗ್ತಾನಂತ. ಬ್ಯಾಡ್ ನಡ್ಲಿ ಕಟ, ನಂಗೆ ಬರೋಕೆ ಮನಸ್ಸಿಲ್ಲ ಕಟ. ಹಾಂ ಅಲ್ಲ, ನನಗೆ ಬರೋಕೆ ಮನಸ್ಸಿಲ್ಲ, ಕರ್ಕೊಂಡು ಹೋಗ್ಬೇಡ ನನ್ನ. कौन है ये लोग? कहाँ से आते हैं? यार ಹಾಂ ಹಾಂ, ರೊಕ್ಕ ತಗ್ಸಿ. ಹೀ ಈಸ್ ಅನೂಪ್. So he's Melvin, he's Sharan. So ಇವನು ನಮ್ಮ ಜೊತೆಗೆ ಬರತ್ತಾನೀಗ. ಬಟ್ ಒಂದು 5 minutes ಒಳಗೆ ಗ್ರೂಪ್ ಡಿಸ್ಕಷನ್ ಮಾಡಿ ಈಗ ಊರಿಗೆ ಹೊಂಟೇವೆ ಎಲ್ಲರೂ. ಏನು ನಗಾತಿ? ಹಾಯ್ ಹೇಳ, ಹಾಯ್ ಹೇಳಿ ಸಾಕು ಬರೇ. ಹಾಯ್ ಬ್ರೋ. ಅವನ ನೋಡ್ರಿ, ಅವನ ಹೆಸರು ಶರಣ್. ಹಾಯ್. पढ़ाई लिखाई में ध्यान लगाओ, IAS बनो और देश को संभालो. ನಮ್ದು 10 11 ನೋಡ್ತೀನಿ. ನಾಳೆ ಬನ್ನಿ. ಹಾಂ ನಾಳೆ ಬರ್ತಾವ. ಇಟ್ಟಿದ್ದೀವಿ. ಅದೇನೋ ಆಗಲ್ ಮಾಡತ್ತಿದ್ದಲ್ಲ, ಆಗಲ್ ಏನೋ ಮಾಡತ್ತಿದ್ದಲ್ಲ. बड़े बड़े वेरी पड़ते पैसा ही पैसा होगा. ಮಸ್ತ್ ನೋಡ್ಲಿ ಚಪ್ಪಲ್ ಅಂಗಡಿ ಇಡಕ್ಕೆ. ಎಲ್ಲೇ? ಹಾಂ, ನಿಮ್ಮ ಚಪ್ಪಲ್ ಅಂಗಡಿ ಇತ್ತಲ್ಲ, ಎಲ್ಲಿ ಧಾರವಾಡದಾಗ ಐತೆ ಅದು ನಿಮ್ಮ ಕಾಕಾರ್ದ. ಸೊ ನಮ್ಮ ಅಂಗಡಿಗೆ ಬಂದು 2 ಜೊತೆ ಬೂಟ್ ಇದ್ದಾನೆ. ಸೊ ನೆಕ್ಸ್ಟ್ ಟೈಮ್ ನೀವು ಬರ್ರಿ, ನನ್ನ ಹೆಸರು ಹೇಳ್ಬೇಡ್ರಿ, ಡಿಸ್ಕೌಂಟ್ ಕೊಡಂಗಿಲ್ಲ. ಅಲ್ಲ, ನಿಮ್ಮ ಧಾರವಾಡದಾಗ ಐತಲ್ಲ ಚಪ್ಪಲ್ ಅಂಗಡಿ? ಹಾಂ, ಇತ್ತು, ಮಾರ್ಬಿಟ್ಟು. ಮಾಡಿದ್ರಾ? ಮಾರಿದ್ವಿ. ಯಾಕೆ ಸೇಲ್ ಆಗಲಿಲ್ಲ? ಸೇಲ್ ಎಲ್ಲ ನಮಗೆ ಬಂದಿಲ್ಲ, ಬಿಟ್ಬಿಟ್ಟು. ಮತ್ತೆ ಎಲ್ಲರೂ ಕರಿತಿಕೊಂಡ್ರಲ್ಲಪ್ಪ. क्या बोला तूने? नहीं पहले क्या बोला? चल चल चलो. ಇದು ಮಾರ್ಕೆಟ್, ಇದು ಎಲ್ಲರದ್ದು ಫೇವ್ರೇಟ್ ಪ್ಲೇಸ್, ದೇವಿ. ಫುಲ್ ರಶ್ ಐತಿ ಇವತ್ತು ಮಾರ್ಕೆಟ್, ಹೌದಿಲ್ಲ? ಮಾರ್ಕೆಟ್ ಫುಲ್ ರಶ್ ಐತಿ. ಸೊ ಇನ್ನೊಂದು ಹೇಳ್ತೇನೆ ಅಂತಂದ್ರೆ, ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಫೋನ್ ಒಳಗೆ ವೈಫೈ, ಮಾರ್ಕೆಟ್ ಒಳಗೆ ಹೈಫೈ. ಅಲ್ಲಿ ನೋಡಿ ಕಾಣತೈತಿ. ಸೊ ಗಾಯ್ಸ್, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಗದಗಿಂದ ಧಾರವಾಡಕ್ಕೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಲೇಟ್ ಆಗೋದಕ್ಕಿಂತ ಸ್ವಲ್ಪ ಬಸ್ ರಶ್ ಇತ್ತು, ಹಂಗಾಗಿ ಧಾರವಾಡಕ್ಕೆ ಬಂದು ಈಗ ನನ್ನ ಫ್ರೆಂಡ್ ಅವ್ರು ಫೋನ್ ಹಚ್ಚಿದ್ರೆ ಅವ್ರು ಮೀಟ್ ಆಗಕ್ಕೆ ಹೊಂಟಾನೀಗ. ಸಿಗ್ತಾನಂತ ಅಲ್ಲಿ ಹೋಗಿ. ಈಗ ಫುಡ್ ಕೋರ್ಟ್ ಬಂದಾನೆ ರಾಘುನ ಮತ್ತು ಕಾರ್ತಿಕನ್ ಮೀಟ್ ಆಗಕ್ಕೆ. ಅವ್ರು ಫೋನ್ ಮಾಡಿದ್ರು, ನಾವು ಮಾರ್ಕೆಟಿಗೆ ಹೋಗಿದ್ದೆ. ಅವ್ರು ಫೋನ್ ಮಾಡಿ ಇಲ್ಲೇ ಬಾಲೆ ಫುಡ್ ಕೋರ್ಟ್ನಾಗ ಅದಾನಂದ್ರೆ. ಸೊ ಈಗ ಬರಾಕತ್ತೇವೆ. ಈಗ ಬಂದು ನಾವು ಕಾರ್ತಿಕ್ ಬಂದ, ಈಗಿಬ್ರು ಒಳಗೆ ಹೊಂಟೇವೆ. ಈಗ ಒಳಗೋಗಿ ಯಾವ್ದು ಅಲ್ಲೇ ನಾನು ಕರ್ಸಿರಿ, ನೀ ದ್ವಾಸೆ ತಿಂದಲ್ಲಿ ನಮ್ಗೆ ಬರೀ ಚಾ ಕುಡಿಸಿದಲ್ಲ. ಅಲ್ಲ, ಚಾ ಬರೀ ಚಾ ಕುಡಿಸ್ ಕಳಿಸ್ತಲ್ಲ. ನಮ್ದು ದೋಸೆ ಒಳಗಿಂದ ಒಂದು ದೋಸೆ ಖಾಲಿ ಮಾಡ್ಯಾರ. ಎಲ್ಲ ಸುಳ್ಳು, ಹೌದಿಲ್ಲ? ಸುಳ್ಳು ಹೇಳತ್ತಾನಲ್ಲ. ಹೌದಾ? ನಮ್ಮ ಮೆಸ್ ಇಲ್ಪ, ನಾ ಮನೇನು ಹೊರಗಡೆ ದೇವು, ಮತ್ತು ನಾವು ಊಟ ಮಾಡ್ಬೇಕು.
ನಾವು ವೀರಂದಿ ಅನ್ಪ ಅವಂಗ ಮತ್ತೆ ಮತ್ತೆ ಓದ್ಬೇಕಾದ್ರೆ ಇರ್ಬೇಕಂತ ನಿಂದೇನಪ್ಪ ದಾಂಡೇಲಲ್ಪ ಬರ್ಬೇಕಲ್ಪ ಓದ್ಬೇಕಂತಂದ್ರೆ ಬರ್ಬೇಕಂತ ನಾನು ಅಪ್ಪ ಅಂದೆ ನಂಗೆ ಆಗ್ಬಿಡ್ಲೆ ಆಕ್ಚುಲಿ ಓದ್ಬೇಕಂತ ಇದನ್ನ ಮಾಡ್ಬೇಕಲ್ಲ ಕನಕಪ್ಪ ಅಂತಾರ ಅದ ಮತ್ತೇನೆ ಆಕ್ಚುಲಿ ಓದ್ತಾನೆ ಕೇಳಿ ಫಸ್ಟ್ ಒಂದು ತಿಂಗಳದ ಅಟೆಂಡೆನ್ಸ್ ಏನು ಮಾಡ್ಬೇಕು ಎಜುಕೇಶನ್ ನೀ ಬೇಕಾದ್ ಮಾಡ ನಾನು ಸಪೋರ್ಟ್ ಮಾಡ್ತೇನೆ ಎಜುಕೇಶನ್ದಾಗ ಎಜುಕೇಶನ್ದಾಗ ನಾವು ಇಂಟರ್ಫಿಯರ್ ಆಗೋದಿಲ್ಲಪ್ಪ ಹಾಂ ರಿಲೇಷನ್ ನಿಂದು ನೀನು ರಿಲೇಷನ್ ಅಲ್ಲೇ ಕಟ್ಟೋಣ ಯಾರ್ದು ಇಲ್ಲ ದೋಸೆ ನಿಂತೀಯ ನೋಡ್ರಿಪ್ಪ ನಂದು ಅಕೌಂಟ್ನಾಗ ಎಷ್ಟಿತ್ತು ನೋಡಿ 71 ರೂಪಾಯಿ ಬಿಟ್ರೆ ಏನೂ ಇಲ್ಲ 90 मस्त जोक मारा रे या हाथ सगळे हलकट हात ರೂಪಾಯಿ 90 ರೂಪಾಯಿ ಸೊ ನಮ್ಮ ಹುಡುಗರೀಗ ಫಸ್ಟ್ ಇಂಟ್ರೊಡಕ್ಷನ್ ಇವ ರಾಘವೇಂದ್ರ ಮಿರಾಶೆ ಫ್ರಮ್ ದಾಂಡೇಲಿ ಇನ್ಸ್ಟಾಗ್ರಾಮ್ ಮಾಡಿ ಸ್ವೈಪ್ ಮಾಡಿ ಬರ್ಬೇಕು ಇವಂತ್ರಿ ಗೊತ್ತಾಯ್ತು ನಿಮ್ಗೆ ಎದ್ದಿದ್ರು ನನ್ನ ಕೂಡ ಇರ್ತಾನ 55 ಆ್ಯಕ್ಚುಲಿ 65 ಎಲ್ಲಾರ್ದ್ರಾಗೂ ಅಕೌಂಟ್ನಾಗ ಕಮ್ಮದ ಬಿಡಪ್ಪ ನಮ್ದಂತ್ರಿ ಫುಲ್ಲು ಆಗೈತಿ ಫುಲ್ಲು ಆಗಿದ್ದ ಮನೆಗೆ ಬಂದಾನ ಇಲ್ಲಾಂದ್ರೆ ಮೊದಲು ಬಾಪ ಅಂತಂದ್ರೆ ಬರಂಗಿಲ್ಲ ಮಾಡ್ಕೊಂಡು ಕುಂತಿದ್ದ ಖಾಲಿಯಾಗಿರೋ ದುಡ್ಡು ಅಂತೇಳಿ ಮನೆಗೆ ಬಂದಾನ ವಾಪಸ್ शाबाश बेटा बहुत बढ़िया 71 ರೂಪಾಯಿ ನಂದು ಅಕೌಂಟ್ನಾಗ ಐತಿ ಒಂದು ಅಕೌಂಟ್ನಾಗ 60 ರೂಪಾಯಿ ಐತಿ कौन है ये लोग कहाँ से आते हैं ಅಲ್ಲಿ ಆಗಲಿಂದ ಬರೀ ನೀರು ಚಾ ಕುಡ್ದು ನೀರು ಕುಡಿತಲ್ಲೇ ಚಾ ಕುಡ್ದು ಅದಕ್ಕೆ ಮತ್ತೆ ಚಾ ಅವಾಗ ಕುಡ್ದಿಲ್ಲ ಅಂದರೆ ಕೂಡ 15 ನಿಮಿಷಕ್ಕೆ ನೀರು ಕುಡಿಯೋದಿಲ್ಲ ನಮ್ಮ ಹುಡುಗಂದ ಗೋಪುರ ನೋಡ್ರಿ 9 ಆ್ಯಕ್ಚುಲಿ 9 ಅದು ಗೋಪುರ 9 ಯಾವ್ದು 9 ಪ್ರೋ 9 ನಮ್ಮ ಹುಡುಗನು ಬ್ಲಾಗ್ ಮಾಡ್ತಾನೆ ಇವ್ರಂತ್ರಿ ಇವ್ರು ಹೆವಿ ಬ್ಲಾಗರ್ ಇವ್ರು ಬ್ಲಾಗ್ ಮಾಡಲಿ ಅಂತ ಇದೇ ಇಲ್ಲ ಇದ್ಯಾವ್ದು ಯಾವ ಬ್ಲಾಗು ಬಿಟ್ಟಿಲ್ಲ ಇವ್ರು ಎಲ್ಲ ಬ್ಲಾಗು ಮಾಡ್ಕೊಬಿಟ್ರೆ ಫೋಟೋ ಬ್ಲಾಗ್ ಚೆಕ್ ಏನದ ಡೈಲಿ ಬ್ಲಾಗ್ಸ್ ಚೆಕ್ ಏನು ಬೇಕು ಫುಡ್ ಬ್ಲಾಗ್ಸ್ ಚೆಕ್ ಎಲ್ಲ ಮತ್ತೊಂದು ವ್ಲಾಗ್ ಹಬ್ಬ ಹಬ್ಬ ಎದಕ್ಕೆ ಹೋಗಿದ್ದೆ ಕಾರ್ ಹಬ್ಬದ ಕಾರ್ ಹಬ್ಬ ಫೇಕ್ ಟ್ಯಾಕ್ಸಿ ಪೇಡ್ ಪ್ರಮೋಷನ್ ಮಾಡ್ತೇನೆ ಒಂದು ಪ್ರಮೋಷನ್ಗೆ ಎಷ್ಟು ಹೋದೆ ಅದು ಡಿಪೆಂಡ್ಸ್ ನೀವು ಹೆಂಗೆ ಇದ್ರ ಮ್ಯಾಗ ಇರ್ತೀರಿ ಅದ್ರ ಮೇಲೆ ನಿಮ್ದು ಒಂದು ಪ್ರಮೋಷನ್ 1 ಜಿ ಪೇ ಒಂದು ಜಿಪೆ ಅಂದ್ರೆ ಅವ್ರ ಜಿ ಪೇ ನಮ್ದಲ್ಲ ಪೇಡ್ ಪ್ರಮೋಷನ್ ಮಾಡೋರು ನಾವು ಆ್ಯಕ್ಚುಲಿ ನಮಗೆ ರೊಕ್ಕ ಬೇಕು ಅವ್ರಿಗೆ ಹೆಂಗೆ ಕೊಡ್ತಾರೋ ಹಂಗೆ ಎಕ್ಸೆಪ್ಟ್ ಮಾಡ್ತೇವೆ ನಾವು ಇಲ್ಲ ಅಷ್ಟು ಬರಗಟ್ಟಿಲ್ಲ ನಾವು ಆ್ಯಕ್ಚುಲಿ ಪೇಡ್ ಪ್ರಮೋಷನ್ಸ್ ಮತ್ತು ಅದಕ್ಕೆ ಇದನ್ನು ಬರ್ತದೆ ಮತ್ತು ಅವರಿಗೆ ಅವರು ನಮ್ಮ ಕಡೆ ಬರ್ತಾರೆ ಪೇಡ್ ಪ್ರಮೋಷನ್ಸ್ ಮಾಡಿಸ್ಕೊಳ್ಳೋದು ನಮಗೆ ರೊಕ್ಕ ಬಂದ್ರೆ ಸಾಕು ಮತ್ತು ಅವ್ರ ಜಿ ಪೇ ಹೋತಂದ್ರೆ ನಮಗೆ ಮಾಡೋಕ್ಕೆ ಬರೋಂಗಿಲ್ಲ ನೋಡಿ ಅದಕ್ಕೆ ನಾನು ಜಿ ಪೇ ಬದಲಿ ಫೋನ್ಪೇ ಯೂಸ್ ಮಾಡ್ತೀನಿ ಫೋನ್ಪೇ ಬಿಟ್ಟರೆ ಪೇಟಿಎಮ್ ಕರೋ अमिताभ बच्चन ಹೇಳ್ಯಾನ ದೇವಿ ವರ್ಷಸ್ನು आपके अकाउंट में प्राप्त हुए ಆ್ಯಕ್ಚುಲಿ ಅವ್ನು ಹೇಳ್ಯಾನ ಸೊ ಈಗ ಚಾಗೆಲ್ಲ ಕುಡಿದು ಇಲ್ಲಿಂದ ಹೊಂಟೇವೀಗ ಈ ಫುಡ್ಕಾರ್ಟಿಂದ ಫುಡ್ಕಾರ್ಟಿಂದ ಸೀದಾ ಮನೆಗೆ ಹೋಗ್ಬಿಟ್ಟು ಈಗ ನಮ್ಮ ಹುಡುಗರು ನೀಟ್ ಆಗಿ ಆಗಿದ್ದು ಮನೆಗೆ ಹೋಗ್ಬಿಟ್ಟು ಏನು ಪ್ಲ್ಯಾನ್ ಇಲ್ಲ ಇವತ್ತು ಅಕಸ್ಮಾತಾಗಿ ಬಂದ್ರೆ ಅವರು ನಾವು ಮಾರ್ಕೆಟ್ದಾಗಿದ್ದೆ ಆಯ್ತು ತಡಿಪ ಅಂತ ಬಂದಿದ್ದೆ ಇಲ್ಲಿಂದ ಹೊಂಟೇವೆ ಏನಂತೀರಿಪ್ಪ ಟ್ರಾನ್ಸ್ಫರ್ ಮಾಡ್ಕೋಗತ್ತೆ ಇದೊಂದು ಚಲೋ ಐತಿ ಗೋಪ್ರೋದ ಈಗಿಂದ ಈಗ ಟ್ರಾನ್ಸ್ಫರ್ ಆಗಿಬಿಡತ್ತಲ್ಲ ಆಯ್ತು ಈಗ ಆಲ್ರೆಡಿ ಆಯ್ತಾ ಕಾರ್ತಿಕ್ ಅಂತ್ರಿ ಹೆವಿ ಅದ ಈಗ ನಮ್ಮ ರಾಘವೇಂದ್ರ ಅಂತ ಗೋಪುರ ದೊಡ್ಡ ಮಂದಿಪ್ಪ ಎಲ್ಲ ಗೋಪುರ ಎಲ್ಲ ಮಾಡೋದೈತಿ ನಾವೇನಿಲ್ಲ. ಭಾಳ ಸಪೋರ್ಟ್ ಮಾಡು ಅಷ್ಟೇ 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 ಅನುಷ್ಕಾ ಅಕ್ಕ ಹಾಂ ಬಾಬಿ ಬಾಬೆ ಆ್ಯಂಡ್ ನಮ್ದೊಂದು ಹೊಸ ಚಾನಲ್ ಓಪನ್ ಮಾಡಿದ್ದೆ ಅಣ್ಣಾರ್ದ ಆರ್ ಬಿ ಸ್ಟ್ರೀಮ್ ಅಂತ ರಾಘು ಸ್ಟ್ರೀಮ ಡಿಸ್ಕ್ರಿಪ್ಷನ್ ಹಾಂ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಇರುತ್ತೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಂ ಏನು ಅಲ್ಲ ರಾಯಲ್ ಎನ್ಫೀಲ್ಡ್ ಹೆವಿ ಸರ್ ಆಕ್ಟಿವ್ ಹಾಕಿ ಕ್ಲಿಪ್ ಬೇಕೋ ಬೇಡ ಬ್ರೋ ನೋಡ್ರಿ ಗಾಯ್ಸ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾರೆ ಜನ ಬ್ಲ್ಯಾಕ್ ಮೇಲ್ ಮಾಡೋದ್ರಾಗ ಹೋಗ್ಬಿಟ್ಟೈತಿ ಈಗ ಏನಾಗಲ್ಲ ನಮ್ಮ ಕೆಲಸ ಐತಿ ಸುಮ್ಮ ಅನ್ನೋದು ಅವ್ರಿಗೆ ಈಗ ಇಲ್ಲಿಂದ ಹೋಗ್ತಾ ಅಂತ ಸಿಗ್ತೇವೆ
ನೋಡಿ ನೆಕ್ಸ್ಟ್ ಬ್ಲಾಗ್. ಸೊ ಬಾಯ್ ಹೇಳೋ ಸಮಯ ಬಂತು ಈಗ. ಸೊ ಈಗ ಇಲ್ಲಿಂದ ಇವ್ರಿಗೆ ಬಿಟ್ಟೆ ನಾನು ಮನೆಗೆ ಹೋಗ್ಬೇಕು. ನೀ ಅಟಕಿಸಿ ಮತ್ತು ಕಾಲೇಜ್ದಾಗ ನೀ ಬರ್ತೀವಿ ಬಿಟ್ಟು ನಾನು ಕೂಡ. ಸೊ ರಾಘುನು ಬರ್ತಾನಂತ. ಇಲ್ಲಿಂದ ನಾ ಇವ್ರನ್ನ ಬಿಟ್ಟೀಗ ಸಿಗೋಣಂತ. ಟ್ಯೂಸ್ಡೇ ಈವ್ನಿಂಗ್ ಹೋಗೋಣ. ಟ್ಯೂಸ್ಡೇ ಈವ್ನಿಂಗ್ ಅಲ್ಲ ನೀವು ಹೊಂಟಿದ್ದೆ. ಹಾಂ ಟ್ಯೂಸ್ಡೇ ಈವ್ನಿಂಗ್ ಹೋಗೋಣ. ಮತ್ತು ಕನ್ನಡ ಆಯ್ತು ಪಾ ಫಸ್ಟ್ ಎಕ್ಸಾಮ್. ನನ್ನ ಬುಕ್ ನಿನ್ನ ಹತ್ರ ಆಯ್ತು ಆ್ಯಕ್ಚುಲಿ ಅದಕ್ಕೆ. ಎಲ್ಲರಿಗೂ ಒಂದು ಹತ್ತಿರ ಅಣ್ಣಾಗ ಒಂದು ಹತ್ತಿರ್ತೈತಿ. ಇಲ್ಲೇ ಹಬ್ಬ ಮಾಡಕ್ಕಂತ ಬಂದೇವಿ. ಇವ್ ನೋಡಿದ್ರೆ ಈಗ ಎಕ್ಸಾಮಿಂದ ಹಚ್ಚಾನ. ಹೆಸರಿಗಷ್ಟೇ ಎಕ್ಸಾಮ್, ಆದರೆ ಎಕ್ಸಾಮಿಗೆ ಏನು ಬರೆಯಂಗಿಲ್ಲ. ಯಾರು ನಾವೇನು ಬರಂಗಿಲ್ಲ. ಅಲ್ಲಿ ಅವನು ಏ ಇಲ್ಲಪ್ಪ ನಾವಿಬ್ರು ಬರಿತೇವೆ. ಹಾಂ ನಮ್ಮನ್ನೇನು ನೀ ಇದು ಮಾಡಕ್ಕೆ ಬಂದೇವು ಅಂತ ತಿಳ್ಕೊಂಡೆ. ಅದು ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್. ಸೊ ಈಗ ಇಲ್ಲಿಂದ ಇವ್ರನ್ನ ಬಿಟ್ಟು ನಾವು ಮನೆ ಕಡೆ ಹೊಂಟೇವೆ. ಸಿಗ್ತಾನಂತ. ಅಲ್ಲಿವರೆಗೂ ಸ್ಟೇಟ್.